ಗೊತ್ತಾಯ್ತು. ಅವರು ಬಂದು ಇದೇ ಥರ ಪ್ಲೇಟ್ ತೊಗೊಂಡು ಇಟ್ಟು ಸ್ಕೂಲ್ ಸ್ಟೂಡೆಂಟ್ಸ್ ದೇ ಆರ್ ಲರ್ನಿಂಗ್. ಈ ಥರ ನಾನು ಐ ನೆವರ್ ಎಕ್ಸ್ಪೀರಿಯನ್ಸ್ಡ್. ಒಂಥರ ಹೊಸ ಪ್ರಪಂಚ ಥರ ಇದೆ. ಪ್ರಾಣ ಹೊಡೋವತ್ತು ಇಲ್ಲ ಒಂದು போட்டுச்சு மழை வீடியோ வேற எவ்வளோ அப்லோட் பண்ணோம். See, all over the world, this place is known for king cobras. Why it's a king of the cobra? The poppiest animal in the world ಅಂದ್ರೆ snake ಅಂತ. ಅಷ್ಟು ಭಯ ಪಡುತ್ತಂದ್ರೆ. There are a lot of people ನೀವು ಹೆಂಗೆ ಇಲ್ಲಿ ಬಂದ್ರಿ, ಯಾರು ರೆಫರ್ ಮಾಡಿದ್ರು? This is a 4-acre property is our lab. Who wants to learn, who wants to explore, qualification is not education alva. Awareness, and we don't want people to get scared. ಅದು ಮೂವೀಸ್ ಅಲ್ಲಿ ಸೀರಿಯಲ್ಗಳಲ್ಲಿ ಇಲ್ಲ ಬೇರೆ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ನೋಡಕ್ ಚೆನ್ನಾಗಿರುತ್ತೆ. ಇಲ್ಲ those are the myth. I think only king cobras will build the nest. No other snakes will build the nest. They're one of those best architects, and they are the only snake in the world which builds a nest. You will automatically live with those snakes. ಅದಕ್ಕೋಸ್ಕರನೇ we do a lot of outreach programs. ಮಕ್ಕಳಿಗೆ ಡಾಕ್ಯುಮೆಂಟರಿ ತೋರ್ಸೋದಾಗ್ಲಿ, present snake can be looking at us like ಎಲ್ಲಿ ಬೇಕಾದ್ರೂ ನೋಡ್ತಿರ್ಬೋದು. They know their space very well. Research center, how they are researching, and also how they are providing the education for the society. I'll show it so you can understand, and also you'll enjoy. Hello, hi. So King Cobra Rainforest Research Center ಇருக்கு. ನಮ್ಮ ಇಮ್ಯಾಜಿನೇಷನ್ ಮಾಡೋಕ್ಕೂ ಆಗಲ್ಲ ಆ ಥರ ಒಂದು ಲೊಕೇಶನಲ್ಲಿ ಡೀಪ್ ಕೋರ್ ಫಾರೆಸ್ಟಲ್ಲಿ ಈ ರಿಸರ್ಚ್ ಸೆಂಟರ್ ಇದೆ. I'll show the path. You will get surprised. ಈ ಕಲ್ಚರಲ್ಲ ಲೈಟಿಂಗ್ ಹೌದು ಯಾರು ಬಂದರೂ ಇದೆ ಅಲ್ಲ ಮಕ್ಕಳಿಗೆ ಹೇಳ್ಕೊಡೋದಿದೆಯಲ್ಲ ಅದು ದೊಡ್ಡ ವಿಷಯ. ಓಕೆ ಹಾಂ ಗೊತ್ತಾಯ್ತು. ಅವರು ಬಂದು ಇದೇ ಥರ ಪ್ಲೇಟ್ ತೊಗೊಂಡು ಇಟ್ಟು ಗಂಧದ ಗುಡಿ ಗೊತ್ತು. ಈಗ ಗಂಧದ ಗುಡಿ ಏರೋ
ಸೊ ಗಂಧದ ಗುಡಿ ಮೂವಿ ಎಲ್ಲ ಇಲ್ಲೇ ಸ್ಟಾರ್ಟ್ ಆಗಿದೆ. ಹೌದು, ಸೆಕೆಂಡ್ ಒನ್ ಪುನೀತ್ ಹಾಂ ತಂದೆದಲ್ಲ ಹಾಂ ಗೊತ್ತಾಯ್ತು, ಇವಾಗ ಬಂದಿದ್ದು. ರೀಸೆಂಟ್. Your mom reminded me. I have a question. I haven't watched. Importance about the forest and nature, we thought only limited people, but ಈ ಜಾಗದಲ್ಲಿ there are a lot of students, school students, they are learning. ಈ ಥರ ನಾನು ಐ ನೆವರ್ ಎಕ್ಸ್ಪೀರಿಯನ್ಸ್ಡ್. ಒಂಥರ ಹೊಸ ಪ್ರಪಂಚ ಥರ ಇದೆ. ಇಲ್ಲಿ ತಟ್ಟೆ ಊಟ ಮಾಡಿ ತಟ್ಟೆ ವಾಶ್ ಮಾಡೋದು ವಿ ಹ್ಯಾವ್ ಟು ಡೂ. ಆ್ಯಂಡ್ ಆಲ್ಸೋ ಈ ರೀಸೆರ್ಚ್ ಸೆಂಟ್ರಲ್ಲಿ ಯಾರನ್ನೂ ಸುಮ್ಮನೆ ದೇ ಡೋಂಟ್ ಅಲೋ. So the idea is to like listen to the calls of the frogs or like some mammals or primates like slender lories or flying squirrels, something like that. So if we maintain the silence, we can hear them so that we can spot them. That's the whole idea of like maintaining the silence. இந்த காட்டுக்குள்ளே நடக்கணும்னா பாம்பு இருக்கும், அதனால் பூட்ஸ் தான் போட்டாகணும். நோ அதர் சான்ஸ். போட்டுச்சு மழை வீடியோ வேறு எவ்வளோ அப்லோட் பண்ணோம், நான் இருக்க மாட்டேன் அப்லோட் பண்ணுறதுக்கு. I mean crates, vipers ಎಲ್ಲ ಅದೆಲ್ಲ ನೈಟ್ ಆ್ಯಕ್ಟಿವ್ ಮೋಸ್ಟ್ಲಿ. ವೈಪರ್ಸು, ಹಾಂ, ವೈಪರ್ಸಲ್ಲಿ ಎಷ್ಟು ವೆರೈಟೀಸ್ ಇದೆ? ಸುಮಾರಿದೆ. ಹೌದು. ಸೊ ಅದು ಎಲ್ಲರೂ ಹೇಳ್ತಾರೆ ಅದು ಅದು ಕಚ್ಚಿದ ತಕ್ಷಣ ಬೇಗ ವಿತಿನ್ ಹಾಫ್ ಆನ್ ಅವರ್ ಆ ಥರ ಅಲ್ಲ, ಅದು ನಿಜನಾ? ಅದು ಹಾಫ್ ಆನ್ ಅವರಲ್ಲಿ ಪ್ರಾಣ ಹೊಡೋಗುತ್ತೆ? ಇಲ್ಲ, ಒಂದು 30 to 40 minutes ಟೈಮ್ ಇರುತ್ತೆ ಯಾವ ಸ್ನೇಕ್ ಕಚ್ಚಿದ್ರು. ಅಲ್ಲ, ರಸಲ್ ವೈಪರ್ ಪೀಕ್ ಅಂತ ಹೇಳ್ತಾರೆ. ಹೌದಾ? ರಸಲ್ ವೈಪರ್ ಪೀಕ್ ಅಂದರೆ ಅದು ವೆನಮ್ ಕಂಟ್ರೋಲ್ ಮಾಡಲ್ಲ ವೈಪರ್ ಫ್ಯಾಮಿಲಿ ಸ್ನೇಕ್ಸ್. ಹಾಂ, ಬೈಟ್ ಮಾಡಿದ ತಕ್ಷಣ ದೇ ಜಸ್ಟ್ ಇಂಜೆಕ್ಟ್ ದ ವೆನಮ್, ದಟ್ಸ್ ಇಟ್. ದೇರ್ ಇಸ್ ನೋ ಅದರ್ ಸೆಕೆಂಡ್ ಆಪ್ಷನ್. ಹಾಂ Cobra can give us the dry bites, ಹಾಂ or they can control their venom. ಹಾಂ So vipers can't. ಸರಿ. So vipers can't control their venom. ಮತ್ತು ಅದು ವೆನಮ್ನ ಅನ್ವಾಂಟೆಡ್ ಆಗಿ ವೇಸ್ಟ್ ಮಾಡಲ್ಲ, ಬಿಕಾಸ್ ಅದು ಮಾಡಲ್ಲ. ಬಟ್ ಆ ಫುಡ್ಡು ಹಂಟ್ ಮಾಡಿದಾಗ ಅದಕ್ಕೆ ಡೈಜೆಸ್ಟ್ ಆಗಬೇಕಂದ್ರೆ ಕೋಬ್ರಾಸ್ ಆರ್ ಎವಾಲ್ಡ್ ಲೈಕ್ ದಟ್. ಅಂದರೆ ಕೋಬ್ರಾಸಿಗೆ ಆ ಕೆಪಾಸಿಟಿ ಇದೆ. ಓಕೆ. ಕಂಟ್ರೋಲ್ ದೇರ್ ವೆನಮ್, ಲೈಕ್ ಡ್ರೈ ಬೈಟ್ ಕೊಡಬೇಕಾ ಅಥವಾ ಹಾಂ ಎಷ್ಟು ವೆನಮ್ ಇಂಜೆಕ್ಟ್ ಮಾಡಬೇಕಂತ. ಹಾಂ, ಬಟ್ ವೈಪರ್ಸ್ ಜಸ್ಟ್ ಲೈಕ್ ಜಸ್ಟ್ ನೋ ಕಂಟ್ರೋಲ್. and the fangs will be also like much bigger compared to cobras. Viper family. It will be like this big. Foldable fangs. ಇಲ್ಲಿ ಯಾವ್ಯಾವ ಅನಿಮಲ್ಸ್ ಇದೆ? ಐ ಮೀನ್ ಸ್ನೇಕ್ಸ್ ಆ ಥರದ ಬಿಟ್ಟು ಬೇರೆ Mammals ಅಲ್ಲಿ gaur, the biggest mammal ಅಂದರೆ ಇಂಡಿಯನ್ ಬೈಸನ್ ಅಂತೀವಲ್ಲ ಅದು. ಹಾಂ, ಗೊತ್ತಾಯ್ತು. ಬಿಟ್ಟರೆ ಡಿಯರ್ ಸ್ಪೀಷೀಸ್ ಇದೆ, ಮೌಸ್ ಡಿಯರು, ಪಾರ್ಕಿಂಗ್ ಡಿಯರು, ಸಾಂಬಾರ್ ಡಿಯರ್. ಸಾಂಬಾರ್. ಈ ಬಂಡೀಪುರ ಕಡೆ ಇರಲ್ಲ ಈ ಕಡೆ, ಯಾಕಂದರೆ ಇಲ್ಲಿ ಅದು ಫಾರೆಸ್ಟ್ ಡೆನ್ಸಿಟಿ ನೋಡಿದ್ರೆ ಇಟ್ ವಿಲ್ ಬಿ ವೆರಿ ಥಿಕ್ ಫಾರ್ ಮ್ಯಾಮಲ್ಸ್ ಓಡಾಡಲಿಕ್ಕೆ. ಸೊ ಅದಕ್ಕೆ ಅಷ್ಟು ಈಸಿಯಾಗಿ ಗ್ರೇಜಿಂಗ್ ಮಾಡೋಕ್ಕೆ ಗ್ರಾಸ್ ಲ್ಯಾಂಡ್ಸ್ ಸಿಗಲ್ಲ. ಸೊ ಅದಕ್ಕೆ ಮ್ಯಾಮಲ್ಸ್ ಸ್ಪೀಷೀಸ್ ಕಡಿಮೆ. ಇಲ್ಲಿ ಏನಿದ್ರು ಲೈಕ್ ಮ್ಯಾಕ್ರೋ ಆ್ಯಕ್ಟಿವಿಟಿ ಜಾಸ್ತಿ, ಲೈಕ್ ಸ್ನೇಕ್ಸ್, ಡಾಗ್ಸ್. ಲೆಪಾರ್ಡ್ ಅದು ಲೆಪಾರ್ಡ್ ಇದೆಯಾ? Leopards we have leopards, like the not the resident one. We have like the leopard which will be sharing its territory, like created its territory. We have recorded it on Okay, camera. okay. So leopards used to come here in this place? Yeah, we have. I mean, they'll be moving around. So they created their territory. So we don't have any resident one like close there. Yeah, no problem. Compared to the Indian scorpion that you saw earlier, the bigger one. Just smaller bugs. Yeah, the smaller Fine. one. That's it. And you need a torch? no, I have. Bye. Good night. Morning. Chennai sleep. Ashwari, please wait.
It's a King Cobra Research Center. So I came here to understand what kind of research and education they are providing. I'll take a entire research center, how they are researching and also how they are providing the education for the society. I'll show it so you can understand and also you'll enjoy. Please wait. So all you have to do is like you guys have your tapes. ಇದು main purpose of this research center about rainforest, and also they are providing the education for the society, because we have to save nature, right? And also our precious animals like snakes and many things. So that's the reason they are teaching here. Usually here they don't invite everyone who have interest. That kind of people only they'll encourage here, and also it's a good place. எல்லாமே நேச்சுரல் தான். ಕರೆಂಟ್ ಇದೆ. ಎಸ್, ಶಾಕ್ ಹೊಡಿತಾ ಇದೆ. ರಿಸರ್ಚ್ ಸೆಂಟರ್ ಇದೆ ಅಂತ ಯಾರೋ ಹೇಳಿದ್ರು, ಮನ್ಸೂರ್ ಅಂತ ನನ್ನ ಫ್ರೆಂಡ್, ಅವ್ರು ರೆಫರ್ ಮಾಡಿದ್ದು. ಆಮೇಲೆ ಇಲ್ಲಿ ಬಂದಮೇಲೆ ದರ್ ಲಾಟ್ ಆಫ್ ಪೀಪಲ್, ನೀವು ಹೆಂಗೆ ಇಲ್ಲಿ ಬಂದ್ರಿ, ಯಾರು ರೆಫರ್ ಮಾಡಿದ್ರು, ಆ ಥರ ಎಲ್ಲ ಕ್ವಶನ್ಸ್ ಜಾಸ್ತಿ. ಅಷ್ಟೊಂದು ರಿಸ್ಟ್ರಿಕ್ಷನ್ ಇದೆಯಾ ಅಂತ ಬರೋದಕ್ಕೆ? ರಿಸ್ಟ್ರಿಕ್ಷನ್ಸ್ ಅಂತಲ್ಲ, ಇಟ್ಸ್ ಅ ಫೀಲ್ಡ್ ಸ್ಟೇಷನ್ ಆಗಿರೋದ್ರಿಂದ ವಿ ಫಿಲ್ಟರ್ ಪೀಪಲ್. ಓಕೆ. ಕಾಟೇಜಸ್ ಇರೋದ್ರಿಂದ ಪೀಪಲ್ think that this place is like a resort. We don't allow alcohol, no loud music, no bonfire. ನೋಡಿರ್ಬೋದು, ಲೈಕ್ ಆ ಸ್ಪೇಸಲ್ಲಿ ಮಕ್ಳು ಇರ್ತಾರೆ, ಅಡಲ್ಟ್ಸ್ ಇರ್ತಾರೆ, ವಿಸಿಟರ್ಸ್ ಇರ್ತಾರೆ, ರ್ಯಾಂಡಮ್ ವಾಕ್-ಇನ್ ಪೀಪಲ್ ಇರ್ತಾರೆ. ದ ಐಡಿಯಾ ಆಫ್ ದ ಪ್ಲೇಸ್ ಇಸ್ ಟು ರಿಫ್ಲೆಕ್ಟ್ ಆನ್ the learning aspect of it. It's not about it's not a service. Yes, it's not about entertainment, and it's also not a servicing place. Okay. ನೀವು ನೋಡ್ದಂಗೆ ಮಕ್ಕಳಿದ್ರೂ ಅವ್ರ ಊಟ ಅವರೇ ಹಾಕೊಂತಾರೆ, ಅವರೇ ಬಡಿಸ್ಕೊಂತಾರೆ, ಅವರೇ. ಸೊ ಎವ್ರಿಬಡಿ is like sustained, like they know how to take care of themselves and they're independent. So that's what we want to promote. Who want to learn really? Who wants to learn, who wants to explore, who wants to experience like how a researcher's life is. ಆದರೆ ಒಂದು ರಿಕ್ವೆಸ್ಟ್ ಏನು ಅಂದರೆ, ದೇ ಹ್ಯಾವ್ ಟು ಇನ್ಫಾರ್ಮ್ ಅಸ್ ವೇ ಬಿಫೋರ್ ದೇ ವಾಕ್ ಇನ್, ಬಿಕಾಸ್ ನೋಡ್ದಂಗೆ ಲೈಕ್ ವಿ ಸ್ಟೇ ಕ್ವೈಟ್ ಫಾರ್ ಅವೇ ಫ್ರಮ್ ದ ಹ್ಯಾಪನಿಂಗ್ ಪ್ಲೇಸ್. ಒಂದು ಚಾಕ್ಲೇಟ್ ತೊಗೊಂಡು ಬರ್ಬೇಕಂದ್ರೂ ನಾವು 4-5 ಕಿಲೋಮೀಟರ್ ಆಚೆ ಲೈಕ್ ಇಟ್ಸ್ ಅನ್ ಆಫ್ ರೋಡಿಂಗ್ ಮಾಡ್ಕೊಂಡು ನಾವು ಆ ಕಡೆ ಹೋಗ್ಬೇಕು. ನನಗೆ ಕೆಲವೊಂದು ಕಡೆ ಹೋದಾಗ ಊರು ಪಕ್ಕ ಆ ಥರ ಇರುತ್ತೆ. ಬಟ್ ಇಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಬೇರೆ ಯಾವುದೋ ಒಂದು ವರ್ಲ್ಡ್ ಕರ್ಕೊಂಡು ಹೋಗುತ್ತೆ. ಅಲ್ಲಿವರೆಗೂ ಓಕೆ, ಅದಾದ್ಮೇಲೆ ಡೀಪ್ ಅಲ್ಲಿ ಇರೋದು this is a dead end property of the place. We are not spoiling anything here. Nothing is changed. And even ನೀವು ನಮ್ಮ ಫುಲ್ ಪ್ರಾಪರ್ಟಿಲಿ there are only one solid building. ನಾವು ಲ್ಯಾಂಡ್ಸ್ಕೇಪ್ ಹೆಂಗಿದೆಯೋ we have worked with the landscape. Like we haven't flattened anything. ಮರ ಬೀಳ್ಸಿ ಫ್ಲಾಟ್ ಮಾಡಿ ಆಮೇಲೆ ಬಿಲ್ಡಿಂಗ್ ಕಟ್ಟೋ ಅಂತ ಆಬ್ಜೆಕ್ಟಿವ್ ಇಲ್ಲ, ಆ ಥರ ಇಂಟೆನ್ಷನ್ ಇರಲಿಲ್ಲ. ಹಾಗಾಗಿ ಇಟ್ ಲುಕ್ಸ್ ಕ್ವೈಟ್ ಅ ಟಫ್ ಟೆರೇನ್, ಬಟ್ ದಟ್ಸ್ ಹೌ ದ ಲ್ಯಾಂಡ್ಸ್ಕೇಪ್. when we want to connect the nature ಅಂದ್ರೆ we can stay here. Yes. That I can sense it. Yes, that's the whole objective of the organization.
And like Gary is the founder, like who's also a king cobra expert. His based on his vision, I think the whole team works, and the execution also happens here to a certain level. This is a field base ಅಂದ್ರೆ this ನಾವು ಲ್ಯಾಬಲ್ಲಿ ಏನು ಮಾಡ್ತೀವಿ, ಫೀಲ್ಡ್ ಸ್ಟೇಷನ್ ಅಂದರೆ ಲೈಕ್ ವಾಟ್ ಯು ಡೂ ಇನ್ ದ ಲ್ಯಾಬ್, ರೈಟ್? ದಟ್ಸ್ ಅ ರಿಸ್ಟ್ರಿಕ್ಟೆಡ್. ಒಂದು ರೂಮಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ದಿಸ್ ಇಸ್ ಅ 4 acre ಪ್ರಾಪರ್ಟಿ ಈಸ್ ಅವರ್ ಲ್ಯಾಬ್. ನೇಚರಲ್ಲಿ ಒಂದು ಹಾವನ್ನು ಅಬ್ಸರ್ವ್ ಮಾಡಬೇಕು, ಇಲ್ಲ ಒಂದು ಕಪ್ಪೆನ ಅಬ್ಸರ್ವ್ ಮಾಡಬೇಕು, ಇಲ್ಲ ಒಂದು ಹುಳನ ಅಬ್ಸರ್ವ್ ಮಾಡಬೇಕು, ಇಲ್ಲ ಅದನ್ನು ಡಾಕ್ಯುಮೆಂಟ್ ಮಾಡಬೇಕು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ದಿಸ್ ಇಸ್ ಆರ್ ಸ್ಪೇಸ್, ರೈಟ್? ಬಿಕಾಸ್ ಫಾರೆಸ್ಟಲ್ಲಿ ಹೋಗೋಕ್ಕೆ ತುಂಬ ಜನಕ್ಕೆ ಅವಕಾಶ ಸಿಗೋಲ್ಲ. ಬಟ್ ಲೈಕ್ ವಿ ಡೂ, ಅದೇ ಆದೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ವಿ ಹ್ಯಾವ್ ಟ್ರೈ ಟು ರೆಪ್ಲಿಕೇಟ್ ಇಟ್ ಹಿಯರ್ ಸೊ ದಟ್ ಪೀಪಲ್ ಕ್ಯಾನ್ ಎಕ್ಸ್ಪೀರಿಯನ್ಸ್. ದಿ ಕ್ಯಾಪಿಟಲ್ ಆಫ್ ಕಿಂಗ್ ಕೋಬ್ರಾ ಅಂದರೆ ದಿ ಆಗುಂಬೆ ಇನ್ ಕರ್ನಾಟಕ. ಸೊ ಐ ಆಮ್ ವೆರಿ ಕ್ಯೂರಿಯಸ್. ನಾನು ಫಸ್ಟ್ ಒಂದು ದಿವಸ ಸ್ಟೇ ಮಾಡೋಣ ಅಂತ ಬಂದಿದ್ದು. ಇಟ್ಸ್ ಕೀಪ್ ಆನ್ ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ಆಮೇಲೆ ಇಲ್ಲಿ ಬಂದಮೇಲೆ ಐ ಥಾಟ್ ಟು ವಿಸಿಟ್ ಆ್ಯಂಡ್ ಗೋ ಬ್ಯಾಕ್ ಲೈಕ್ ದಟ್. ಐ ಅಸ್ಯೂಮ್ ದಟ್, ಬಟ್ ನೋ, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಈ ಒಂದು ಜಾಗ ಇಲ್ಲ ಅಂದರೂ ಇಟ್ಸ್ ಲೆಫ್ಟ್ ಇನ್ ಮೈ ಥಾಟ್. ಸೊ ನನಗೆ ಈ ಕಿಂಗ್ ಕೋಬ್ರಾ ಲೈಫ್ ಸ್ಟೈಲ್ ಅದ್ರದ್ದು, ಯಾಕಂದರೆ ಇದು ಎಲ್ಲ ಕಡೆ ಇಲ್ಲ, ಓನ್ಲಿ ದಿಸ್ ಪರ್ಟಿಕ್ಯುಲರ್ ರೀಜನ್ ವೆಸ್ಟರ್ನ್ ಘಾಟ್ಸಲ್ಲಿದೆ. ಸೊ ಅದ್ರದ್ದು ಐ ನೀಡ್ ಟು ನೋ ಮೆನಿ ಥಿಂಗ್ಸ್. ಕಿಂಗ್ ಕೋಬ್ರಾಸ್ ಬಂದ್ಬಿಟ್ಟು ಇಲ್ಲಿ ಯಾಕೆ ಇಟ್ಸ್ ಕನ್ಸರ್ವೇಷನ್ ಹ್ಯಾಸ್ ವರ್ಕ್ ವೆರಿ ವೆಲ್ ಆಸ್ ಅ ಮಾಡೆಲ್ ಅಂತಂದರೆ ಬಿಕಾಸ್ ಆಫ್ ಪೀಪಲ್ ಹಿಯರ್. ನಮ್ಮ ಮಲ್ನಾಡು ಜನ ಆರ್ ವೆರಿ ಪೇಷಂಟ್. ಒಂದು ರೆಸ್ಕ್ಯೂ ಬಂತು ಅಂದರೆ, ರಾತ್ರಿ ಅವ್ರ ಮನೆಗೆ ಹಾವು ಬಂತು ಅಂದರೆ ದೇಲ್ ವೇಟ್, ದೇಲ್ ಕಾಲ್. ಯಾಕಂದರೆ ನಾವು ನೈಟ್ ಟೈಮ್ ನಾವೆಲ್ಲೋ ಇರ್ತೀವಿ. ಸೊ ದೇಲ್ ವೆರಿ ಪೇಷಂಟ್. ನಾಳೆ ಬೆಳಿಗ್ಗೆ ನಾವು ಅವ್ರ ಮನೆಗೆ ರೀಚ್ ಆಗೋವರೆಗೂ ಅವ್ರು ವೆಯ್ಟ್ ಮಾಡ್ತಾರೆ. ಇಲ್ಲ ಇಲ್ಲಿಂದ 2 hours 3 hours ಡ್ರೈವ್ ಇದ್ರೂ ದೇಲ್ ವೆಯ್ಟ್ ಫಾರ್ ಅಸ್. ಸೊ ದಟ್ ಹಸ್ ಬೀನ್, ಹಾವಲ್ಲೇ ಇರುತ್ತೆ. ಅವ್ರು ಅದನ್ನು ಹೊಡಿಯೋದಿಲ್ಲ, ಅದನ್ನು ಡಿಸ್ಟರ್ಬ್ ಮಾಡೋಲ್ಲ. ಇಲ್ಲ ವಿಲ್ ಟೆಲ್ ದಮ್, ಲೈಕ್ ವಿಲ್ ಇನ್ಸ್ಟ್ರಕ್ಟ್ ದಮ್ ವಾಟ್ ಟು ಡೂ, ದೇ ವಿಲ್ ಜಸ್ಟ್ ಲಿಸನ್, ದೇ ಆರ್ ವೆರಿ ಪೇಷಂಟ್. ಸೊ ಎಜುಕೇಶನ್ ಅನ್ನೋದು ಇಂಪಾರ್ಟೆಂಟ್. ಆಕ್ಚುಲಿ ವಿಲೇಜ್ ಪೀಪಲ್ ದೇ ಡೋಂಟ್ ಹ್ಯಾವ್ ಎಜುಕೇಶನ್ ಲೈಕ್ ದಟ್. ಪೀಪಲ್ ಆರ್ ಸೇಯಿಂಗ್, ಬಟ್ ಸಿಟಿನಲ್ಲಿರೋರು ಎಲ್ಲರ ಹೌಸ್ ಸಿಕ್ಕರೆ ಹೊಡೆದಾಕ್ತಾರೆ. ಕರೆಕ್ಟ್, ಇಲ್ಲಿರೋರು ದೇ ಡೋಂಟ್. ಕರೆಕ್ಟ್. ಸೊ ಏನಂತಂದ್ರೆ, ಸಿ ಕ್ವಾಲಿಫಿಕೇಶನ್ ಇಸ್ ನಾಟ್ ಎಜುಕೇಶನ್ ಅಲ್ವಾ. ಅವೇರ್ನೆಸ್ ಅಂಡ್ the way you apply things is education. ನಾವು ಅಷ್ಟೇ, ಲೈಕ್ ವಿ ಗೋ ಔಟ್ ಎವ್ರಿ ಡೇ ಆ್ಯಂಡ್ ಅವ್ರದ್ದೇ ಆದಂಥ ಒಂದು ಬದುಕಿರುತ್ತೆ. ನಮ್ಮ ಕೆಲಸ ಏನು ನಾವು ಅವ್ರಿಗೆ ಹೇಳ್ತೀವಿ. ದೇ ಆರ್ ವೆರಿ ಪೇಷಂಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದೇ ಆರ್ ವೆರಿ ವೆಲ್ಕಮಿಂಗ್ ಆಲ್ಸೋ. ಆ್ಯಂಡ್ ದಿಸ್ ಇಸ್ ಅ ರೈಟ್ ಕೈಂಡ್ ಆಫ್ ಹ್ಯಾಬಿಟ್ಯಾಟ್ ಫಾರ್ ಕಿಂಗ್ ಕೋಬ್ರಾಸ್ ಟು ಥ್ರೈವ್. ನ್ಯಾಚುರಲಿ ದೇ ಹ್ಯಾವ್ ದಿಸ್ ಡಿಸ್ಟ್ರಿಬ್ಯೂಷನ್ ಹಿಯರ್. And because of people and the conservation work and research combination and working along with forest department people who give us so much of support. ನಾವು ಒಂದು ರೆಸ್ಕ್ಯೂಗೆ ಹೋದ್ರೆ ಕಾಲ್ ಮಾಡಿದ್ರೆ ಎಷ್ಟೊತ್ತರಾದರೂ ರೆಸ್ಪಾಂಡ್ ಮಾಡ್ತಾರೆ. ಆ ಥರ ಒಂದು ಕಾಂಬಿನೇಷನಲ್ಲಿ ನಾವು ವರ್ಕ್ ಮಾಡೋದ್ರಿಂದ ಇಟ್ಸ್ ಬಿಕಮ್ ಆಲ್ ಓವರ್ ದ ವರ್ಲ್ಡ್ ದಿಸ್ ಪ್ಲೇಸ್ ಇಸ್ ನೋನ್ ಫಾರ್ ಕಿಂಗ್ ಕೋಬ್ರಾಸ್. ಬಿಕಾಸ್ ಎವ್ರಿಬಡಿ ಈಸ್ ವರ್ಕಿಂಗ್ ಟುಗೆದರ್. ಒಬ್ಬರೇ ಎಫರ್ಟ್ ಮಾಡಿ ದೇ ಆರ್ ನಾಟ್ ಗಿವಿಂಗ್ ಅಪ್. ಬೇರೆ ಜಾಗದಲ್ಲಿ ಆ ಥರ ಆಗ್ತಿರ್ಬೋದು, ಬಟ್ ಇಟ್ಸ್ ಅ ಗುಡ್ ಮಾಡೆಲ್ ಸಿಸ್ಟಮ್ ಟು ರೆಪ್ಲಿಕೇಟ್ ಇನ್ ಎನಿ ಅದರ್ ಪ್ಲೇಸ್. ಒನ್ ಮೋರ್ ಕ್ವಶನ್. ನಾರ್ಮಲ್ ಕೋಬ್ರಾಗೂ ಕಿಂಗ್ ಕೋಬ್ರಾಗೂ ದಿ ಸೈಜ್ ವೈಸ್ ಮ್ಯಾಟರ್ ಆರ್ ವೈ ಇಟ್ಸ್ ಎ ಕಿಂಗ್ of the cobra? King is it's because of its sheer size. You also it's because the basic difference is you have king cobras grow up to like India dalli sigodu at least like 15 feet is the largest that's been recorded. Cobras ashtu beliyolla. You have only around, and they're completely 2 different genuses altogether. And then their hood pattern, their diet, their ecology, their behavior, their distribution is everything is different. So king cobras and cobras are not this. Python idakku, I mean size wise both are same. King cobras have more venom. Pythons get venom irolla, but they are more muscular and then very powerful, muscly. It's like one wrestler, right? But like size wise there is no comparison because pythons will grow larger and bigger than king cobras. ಅದು ವೆನಮ್ ಇರಲ್ವಾ? ಯಾವುದೇ ಒಂದು ಸ್ನೇಕ್ ಬೈಟ್ ತಿಂದ ಹಂಟ್ ಮಾಡಬೇಕಂದ್ರೂ ಫಸ್ಟು ಅದನ್ನ ವೆನಮ್ ಪಾಸ್ ಮಾಡಿ ಅದಾದಮೇಲೆ ತಿಂದಾಗ ಡೈಜೆಷನ್ ಆಗುತ್ತೆ. ಎಲ್ಲ ಹಾವುಗಳೂ ವೆನಮಸ್ ಅಲ್ಲ. You have venomous snakes and non-venomous snakes. I don't want to confuse people more, but ಎಲ್ಲ ಹಾವು ವೆನಮ್ ಗ್ಲ್ಯಾಂಡ್ ಇರುತ್ತೆ, ಬಟ್ ಎಲ್ಲ ಹಾವು ವೆನಮ್ ಪ್ರೊಡ್ಯೂಸ್ ಮಾಡೋಲ್ಲ. That's been a scientific study. But we don't want people to get scared
and start randomly killing snake. Python is non-venomous species. Keelback, which you find in water, is non-venomous species. They might bite, but there might be some damage, like because muscle tear. ಸ್ವಲ್ಪ ಬ್ಲೀಡಿಂಗ್ ಸಹ ಆಗ್ಬೋದು ಬಿಕಾಸ್ there's a muscle tear. then ಬಿದ್ದವಾಗ ನಮ್ಗೆ ಹೆಂಗೆ ಗಾಯ ಆದಾಗ ರಕ್ತ ಬರ್ಬೋದು ಅಷ್ಟೇ. Even if they wound around, like if they are around you, right, like they constrict you, ಅವಾಗ ಸ್ವಲ್ಪ ಬ್ರೇಕ್ ಆಗ್ಬೋದು, ಟ್ವಿಸ್ಟ್ ಆಗ್ಬೋದು, but otherwise they don't kill you. The venom they don't have venom, they can't kill even if they bite. ನನಗೆ ಅದೇ ಹೇಳಿದ್ನಲ್ಲ, ಆ ಪರ್ಸನ್ ನೇಮ್ ಕಪಿಲ್, ಸೊ ಯು ವಾಸ್ ಟೆಲ್ಲಿಂಗ್ ನನಗೆ ಬಿಫೋರ್ ಸ್ನೇಕ್ಸ್ ಅಂದರೆ ಸ್ವಲ್ಪ ದೂರ ಇದೆ, ಬಟ್ ದಿ ಪಾಪಿಯೆಸ್ಟ್ ಅನಿಮಲ್ ಇನ್ ದಿ ವರ್ಲ್ಡ್ ಅಂದರೆ ಸ್ನೇಕ್ ಅಂತ, ಅಷ್ಟು ಭಯ ಪಡುತ್ತಂದ್ರೆ. ದೇ ಆರ್ ಶೈ. ಭಯ ದೇ ನೋ. ಇವಾಗ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ, ದಿಸ್ ಇಸ್ ಅ ವೈಲ್ಡ್ ಸ್ಪೇಸ್ ಅಲ್ವಾ. ಸ್ನೇಕ್ ಕ್ಯಾನ್ ಬಿ ಲುಕಿಂಗ್ ಅಟ್ ಅಸ್, ಲೈಕ್ ಎಲ್ಲಿ ಬೇಕಾದರೂ ನೋಡ್ತಿರ್ಬೋದು. ದೇ ನೋ ದೇರ್ ಸ್ಪೇಸ್ ವೆರಿ ವೆಲ್. ಸೊ ಹಾಗಾಗಿ ಲೈಕ್ ಇವ್ರು ಇಷ್ಟೊತ್ತಿಗೆ ಇಲ್ಲಿ ಇರ್ತಾರೆ, ಇವ್ರು ಇಷ್ಟೊತ್ತಿಗೆ ಇಲ್ಲಿ ಇರೋಲ್ಲ, ನನ್ನ ಆಹಾರ ಇಲ್ಲಿ ಸಿಗುತ್ತೆ, ಇಲ್ಲ ನಾನು ಇಲ್ಲೋಗಿ ಬಾಸ್ಕಿಂಗ್ ಮಾಡ್ಬೋದು, ಇಲ್ಲ ಬಿಸಿಲು ಕಾಯ್ಬೋದು, ಇಲ್ಲ ನಾನು ಇಲ್ಲೋಗಿ ರೆಸ್ಟ್ ಮಾಡ್ಬೋದು ಅನ್ನೋ ಒಂದು ಸೆನ್ಸ್ ಅವಕ್ಕೆ ಇರುತ್ತೆ. ಲೈಫ್ ಸೈಕಲ್ ಇವಾಗ ನಾವು ಹೆಂಗೆ ನಮ್ಮ ಲೈಫ್ನ ಡೈಲಿ ರೂಟೀನಲ್ಲಿ ಇರ್ತೀವೋ ಅದೇ ಥರ ದೇ ಹ್ಯಾವ್ ದೇರ್ ಆಕ್ಟಿವಿಟಿ ಪ್ಯಾಟರ್ನ್ಸ್. ಸೊ ಕೆಲವು ಹಾವು ನೈಟಲ್ಲಿ ಆಕ್ಟಿವ್ ಇರುತ್ತೆ, ಕೆಲವು ಹಾವು ಡೇ ಟೈಮಲ್ಲಿ ಆಕ್ಟಿವ್ ಇರುತ್ತೆ. ಸೊ ಆ ಥರ ಸ್ಪೀಶೀಸ್ಗಳು ದೇ ಆರ್ ವೆರಿ ಮಚ್ ಅವೇರ್ ಆಫ್ ದಿಸ್ ಸರೌಂಡಿಂಗ್, ಬಟ್ ನಮಗೆ ಆ ಸೆನ್ಸ್ ಇರೋಲ್ಲ ದಟ್ ದೇ ಆರ್ ದೇರ್ ಅಂತ. ಸೊ ದಟ್ಸ್ ವೈ ದೇ ಆರ್ ವೆರಿ ಶೈ. ವಿ ಆರ್ ನಾಟ್ ದೇರ್ ನ್ಯಾಚುರಲ್ ಪ್ರಿಡೇಟರ್ಸ್ ಆಫ್ ಪ್ರೇ ಅಲ್ವಾ. ಸೊ ಅವುಗಳ ಆಹಾರ ಸಂತತಿಲಿ ನಾವು ಬರೋಲ್ಲ. ಸೊ ಹಾಗಾಗಿ ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ದೆಮ್ ಟು ಬಿ ಸ್ಕೇರ್ಡ್ ಆರ್ ಟು ಕಿಲ್ ಅಸ್. ಸ್ನೇಕ್ ಬೈಟ್ಸ್ ಆಗೋದು ಯೂಶಲಿ ಬೈ ಆಕ್ಸಿಡೆಂಟ್. ಅಲ್ಲೊಂದು ಪಿಟ್ ವೈಪರ್ ಇತ್ತು ಅಂದರೆ ನಾನು ಇಷ್ಟು ಹತ್ರದಲ್ಲಿ ಮಾತಾಡ್ತಿದ್ರೆ ಇಟ್ಸ್ ಪರ್ಸನಲ್ ಸ್ಪೇಸ್ ಅಲ್ವಾ. ಸೊ ದೇ ಬಿಕಮ್ ಡಿಫೆನ್ಸಿವ್ ಅಷ್ಟೇ ಹೊರತು ದೇ ಜ್ಞಾಪಕ ಇಟ್ಕೊಂಡು ನಡ್ಕೊಂಡು ಹೋದಾಗ ಬಂದು ಕಚ್ಚೋದು ಅದೆಲ್ಲ ಇಲ್ಲ. ಇಲ್ಲ ಅಟ್ಯಾಕ್ ಮಾಡುತ್ತೆ, ಇಲ್ಲ ನಿಮ್ಮನ್ನು ಅಟ್ಟಿಸ್ಕೊಂಡು ಬರುತ್ತೆ ಅನ್ನೋ ದಟ್ ಇಸ್ ನಾಟ್ ಟ್ರೂ. ಅಂಡ್ ದಟ್ ನೆವರ್ ಹ್ಯಾಪನ್ಸ್. ಅದು ಮೂವೀಸಲ್ಲಿ, ಸೀರಿಯಲ್ಗಳಲ್ಲಿ, ಇಲ್ಲ ಬೇರೆ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ನೋಡಕ್ ಚೆನ್ನಾಗಿರುತ್ತೆ. ಇಲ್ಲ those are the myth. I think in a way that all these myths have helped us in conserving snakes all these years. ಆ ಕಾಲದಲ್ಲಿ ಅದನ್ನ ಸೇವ್ ಮಾಡೋದಕ್ಕೋಸ್ಕರ ಮೇ ಬಿ ಅಟ್ ಲೀಸ್ಟ್ ಭಯದಿಂದನಾದ್ರೂ ಸಾಯಿಸ್ತಾ ಇರಲಿಲ್ಲ, ಇಲ್ಲಿ ನಂಗೆ ದೋಷ ಆಗೋಗ್ಬಿಡುತ್ತೆ ಹಾವು ಹೊಡೆದ್ರೆ ಅಂತ. ಬಟ್ ಸೈಂಟಿಫಿಕಲಿ ದರ್ ಇಸ್ ನಥಿಂಗ್ ಪ್ರೂವ್ಡ್, ಲೈಕ್ ದಟ್ಸ್ ರಾಂಗ್. ಕಿಂಗ್ ಕೋಬ್ರಾ ಎಷ್ಟು ವರ್ಷ ಅದಕ್ಕೆ ಲೈಫ್ ಸ್ಪ್ಯಾನ್? ಮತ್ತೆ ಅದು anywhere between 20 to 25 years in the wild, plus or minus, because wild ಅಲ್ಲಿ ನಿಮಗೆ the number which I am giving is based on the study or the observation that has happened in the captivity. ಝೂಗಳಲ್ಲಿ ಬೆಳೆದಿರೋ ಪ್ರಾಣಿಗೆ ಅಷ್ಟು ವರ್ಷ ಬದುಕಿರುತ್ತೆ, ಯಾಕಂದರೆ ಅದನ್ನ ನೋಡ್ಕೊತೇವಲ್ಲ. ಬಟ್ ವೈಲ್ಡಲ್ಲಿ ನೀವು ಅದು ಜಾಸ್ತಿನೂ ಇರ್ಬೋದು, ಕಮ್ಮಿನೂ ಇರ್ಬೋದು, ಬಿಕಾಸ್ ದೇ ಹ್ಯಾವ್ ಮೋರ್ ಪ್ರಿಡೇಟರ್ ಡ್ರೈವ್ಸ್ ಆರ್ ಲೈಕ್ ಮೋರ್ ಏನಂತಾರೆ chances of them getting killed either by a disease or picked up by a predator or getting damaged, like ಆ ಥರ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಕಮ್ಮಿ ಇರ್ಬೋದು, ಜಾಸ್ತಿನೂ ಇರ್ಬೋದು. ಬಟ್ ಅರೌಂಡ್ 20 to 25 to 30 is also something you can consider. ಕಿಂಗ್ ಅಂದರೆ ಲಯನ್ ಅಂತ ಹೇಳಿದ್ರೆ, ಅದೇ ಥರ ಕಿಂಗ್ ಅಂದರೆ ಇವಾಗ ಐ ಸಿ ತಮಿಳ್ನಾಡಲ್ಲಿ ಒಂದು ಟೆರಿಟರಿ ಇರುತ್ತೆ, ಸೊ ಟೈಗರ್ ರಿಸರ್ವ್ ಫಾರೆಸ್ಟ್, ಸೊ ಅದು ಟೆರಿಟರಿ. ಸೊ ಈ ಕಾಡು ಓನ್ಲಿ ಟೆರಿಟರಿ ಅಂದರೆ ಮೇನ್ ಐ ಮೀನ್ ಅನಿಮಲ್ಸ್ ಅಂದರೆ ಕಿಂಗ್ ಕೋಬ್ರಾ. ಐ ಮೀನ್ ಈ ವೆಸ್ಟರ್ನ್ ಘಾಟ್ಸಲ್ಲಿ ಅಪ್ ಟು ಸಮ್ ಟು ಸರ್ಟನ್ ನಮ್ಮ ಮಲ್ನಾಡ್ ರೀಜನಲ್ಲಿ ಎಸ್ಪೆಷಲಿ ಆಗುಂಬೆಲಿ ಕಿಂಗ್ ಕೋಬ್ರಾಸ್ ಆರ್ ಕನ್ಸಿಡರ್ಡ್, ಯು ಕ್ಯಾನ್ ವೆರಿ ಕಾನ್ಫಿಡೆಂಟ್ಲಿ ಸೇ ದಟ್ ದೇ ಆರ್ ಎಪೆಕ್ಸ್ ಪ್ರಿಡೇಟರ್ಸ್. ಒಂದು ಟೈಗರ್, ಒಂದು ಲಯನ್ ಒಂದು ಜಾಗದಲ್ಲಿ ಯಾವ ಥರ ಒಂದು ಲೈಕ್ ದೇ ಹೋಲ್ಡ್ ಅ ಪೊಸಿಷನ್, ಕಿಂಗ್ ಕೋಬ್ರಾಸ್ ಆಲ್ಸೋ ಹೋಲ್ಡ್ ಅ ಪೊಸಿಷನ್. ಅಲ್ಲ, ಒಂದು ಕೋಬ್ರಾ ಅದ್ರದ್ದು ಓನ್ ಟೆರಿಟರಿ ಇರುತ್ತೆ, ಲೈಕ್ ದಟ್ ಎವ್ರಿ ಕೋಬ್ರಾ ಹ್ಯಾವ್ ದೇರ್ ಓನ್ ಟೆರಿಟರಿ. ನಮ್ಮ ಕೋಬ್ರಾಸ್ ಅಲ್ಲಿ ನಾವು ರೆಪ್ಟೈಲ್ಸ್ ಅಲ್ಲಿ ಜನರಲ್ ಆಗಿ ನಾವು ಟೆರಿಟರಿ ಅನ್ನೋ ಪದ ಯೂಸ್ ಮಾಡಲ್ಲ, ಯಾಕಂದ್ರೆ ಟೆರಿಟರಿ ಇಸ್ ಸಮಥಿಂಗ್ ಅನ್ ಆನಿಮಲ್ ಫೈಟ್ಸ್ ವಿತ್ ಈಚ್ ಅದರ್ ಅಂಡ್ ಮಾರ್ಕೆಟ್. ಹಾವುಗಳಲ್ಲಿ ಏನಿರುತ್ತೆ ಅಂದ್ರೆ ದೇ ಹ್ಯಾವ್ ಅ ಹೋಮ್ ರೇಂಜ್. ಹೋಮ್ ರೇಂಜ್ ಅಂತಂದ್ರೆ ಇಷ್ಟು ಕಿಲೋಮೀಟರ್ ಅಲ್ಲಿ ಅದ್ರ ಮನೆ ಅಷ್ಟೇ. ಅದು ಇಟ್ ವಿಲ್ ನಾಟ್ ಫೈಟ್ ವಿತ್ ಅನದರ್ ಸ್ನೇಕ್ ಟು ಹ್ಯಾವ್ ದಟ್ ಹೋಮ್ ರೇಂಜ್. There will be an overlap in the home range. Defend ಮಾಡಿ ಇಲ್ಲ, ಇವಾಗ ಎರಡು ಟೈಗರ್ಸ್ಗೆ ಟೆರಿಟರಿ ಇರುತ್ತೆ and the tigers will guard the territory. They'll circle, they'll go around, they'll do a scent marking. ನಾನು ಲಯನ್ ಡಾಕ್ಯುಮೆಂಟ್ ನೋಡಿದಾಗ
ಟೆರಿಟರಿ ಫೈಟ್ ಮಾಡಿ ಆ ಟೆರಿಟರಿ ಮಾಡಿಕೊಂಡು ಆ ಥರ ಕಿಂಗ್ ಕೋಬ್ರಾಸ್ ಇರೋಲ್ಲ. ದೇ ಹ್ಯಾವ್ ಹೋಮ್ ರೇಂಜ್. ದೇ ಹ್ಯಾವ್ ಜಸ್ಟ್ ಲೈಕ್ ಎನಿವೇರ್ ಬಿಟ್ವೀನ್ 4 to 5 kilometers is their home range. The smaller the snake, the smaller the home range. Yeah. ಇವಾಗ ನಮಗೆ ರೆಸ್ಕ್ಯೂ ಕಾಲ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಬಂದಾಗ ಸೊ ಅದನ್ನ ಹೆಂಗ್ ಗೊತ್ತಾಗತ್ತೆ ಎಲ್ಲಿಂದ ಬಂತು? ಹೌ ಯು ಅಗೇನ್? ದೇರ್ ಆರ್ ಸರ್ಟನ್ ವೇಸ್ ಅದನ್ನ ಕಂಡುಹಿಡಿಯೋಕೆ. ಪಿಟ್ ಟ್ಯಾಗ್ಸ್ ಅಂತ ಮಾಡ್ತಾರೆ, ಇಲ್ಲ ಟ್ಯಾಗಿಂಗ್ ಮೆಥಡ್ ಯೂಸ್ ಮಾಡ್ತಾರೆ. ನಾವು ಆ ಥರ ಯಾವ ಕೆಲಸ, ವಿ ಜಸ್ಟ್ ರೆಸ್ಕ್ಯೂ ಇಟ್. ಅದು ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನೋದು ಬಿಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ವಿದಿನ್ ದರ್ 5 kilometers. ಲೆಟ್ಸ್ ಸೇ ನಾವು ಒಂದು ರೆಸ್ಕ್ಯೂ ಹೋಗ್ತೀವಿ, ಆ ಮನೆಯಿಂದ ನಾವು ಒಂದು ಕಿಂಗ್ ಕೋಬ್ರಾನ್ ರೆಸ್ಕ್ಯೂ ಮಾಡ್ತೀವಿ ಅಂದರೆ ವಿಲ್ ಡೂ ಅ ಬೆಸ್ಟ್ ಟು ಲೀವ್ ಇನ್ ದ ಕ್ಲೋಸೆಸ್ಟ್ ಟು ಹೋಮ್ ರೇಂಜ್. ಮ್ಯಾಕ್ಸಿಮಮ್ ಕಿಂಗ್ ಕೋಬ್ರಾಸಾಗಿ ಮಾತ್ರ ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ 3 kilometers 4 kilometers ಆ ರೇಂಜ್ ಒಳಗೆ ಬಿಡ್ಬೋದು. ಅದಕ್ಕಿಂತ ಜಾಸ್ತಿ ಬಿಟ್ಟರೆ ಇಟ್ ವಿಲ್ ಬಿ ಪ್ರಾಬ್ಲಮ್ ಫಾರ್ ಅ ಸ್ನೇಕ್. It's like when you relocate a snake, ಇಲ್ಲಿಂದ ಆಗುಂಬೆ ಹಾವ್ನ ತಗೊಂಡೋಗಿ ನೀವು ಹೆಬ್ರಿಲ್ ಬಿಟ್ರೆ ಇಲ್ಲ ತೀರ್ಥಹಳ್ಳಿಲಿ ಬಿಟ್ರೆ, it's like more than 30-40 kilometers from their home range alva. So they will be scared. They don't know what they are dealing with. They don't know what's their home range is. Adu ಒಂದು ಹೊಸ ಜಾಗ. So they get like panicked. Human beings. Yeah, they get panicked and it's very hard for them to adapt. So in the process they might get killed. Or there might be another dominant snake who will eat him up, or they might not. There is not. King cobra na tinnata. Yes. That's they are known for their cannibalistic behavior. A bigger king can easily feed on a smaller king cobra, but they also feed on other snakes and occasionally monitor lizards. Yeah. So it's a cycle, food chain. Part of the food chain. Yes, that happens. ನಾನು ಅನ್ಕೊಂಡೆ ಬೇರೆ ಹಾವುಗಳನ್ನ ತಿನ್ನುತ್ತೆ ಅಂತ. ಬೇರೆ ಹಾವುಗಳನ್ನ ತಿನ್ನುತ್ತೆ, ಬಟ್ ಅದು ಇವಾಗ 10 ಅಡಿ ಹಾವು ಈಸಿಲಿ 2 ಅಡಿ ಕಿಂಗ್ ಕೋಬ್ರಾ, 4 ಅಡಿ ಕಿಂಗ್ ಕೋಬ್ರಾ, 5 ಅಡಿ ಕಿಂಗ್ ಕೋಬ್ರಾ ಅಂತ ತಿನ್ನುತ್ತೆ. ಇವನ್ ದೋ ದರ್ ಫ್ಯಾಮಿಲಿ ಇದ್ರು. Yeah. ಸರ್ವೈವಲ್ ಇನ್ಸ್ಟಿಂಕ್ಟ್, that's all. ಅವ್ರಿಗೆ ಫ್ಯಾಮಿಲಿ ಅಂತ ಇರೋಲ್ಲ. ಬ್ರೀಡಿಂಗ್ ಸೀಸನ್ ಅಲ್ಲಿ ಮಾತ್ರ ದೇ ಮೇಟ್ ಅಂಡ್ ದೆನ್ ದೇ I seen some videos. The mating period. So their male combat. The mating period starts. Let's say courtship. The male starts looking for. Adult ಆಗೋದು around 2 years ಆಗುತ್ತಾ? 2 years, 2.5 years. Yes. Then only 3 years. Yes. Yes. ಇದು ಇಂಟ್ರೆಸ್ಟಿಂಗ್ ಆಗಿತ್ತು. I need to know this cycle. Right. ಏನಿಲ್ಲ. ಮಾರ್ಚ್ ಇಂದ ಅದ್ರದ್ದು ಮೇಲ್ ಕಾಂಬ್ಯಾಟ್ ಬ್ರೀಡಿಂಗ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೆನ್ ಯು ಸಿ ಮಾರ್ಚ್ ಏಪ್ರಿಲ್ ಯು ಸಿ ಲಾಟ್ ಆಫ್ ಮೇಲ್ ಕಾಂಬ್ಯಾಟ್. ಏಪ್ರಿಲ್ ಅಂಡ್ ಮೇ ಅಷ್ಟೊತ್ತಿಗೆ ಯು ವಿಲ್ ಸಿ ದ ಮೀಟಿಂಗ್ ಪ್ರಾಸೆಸ್. ವಿನ್ನರ್ ಮೇಲ್ ವಿಲ್ ಮೇಟ್ ವಿತ್ ಅ ಫೀಮೇಲ್. ಇವಾಗ ಮೇಟ್ ಮಾಡುವಾಗ ಅದಕ್ಕೂ ಕಾಂಪಿಟೇಷನ್ ಇರುತ್ತಾ? Yes. Only the competition will be there between 2 males only during mating period. Okay. Not to they will not fight apart from the mating season for anything else. They don't. ಅದೇ ಒಂದು ಟೆರಿಟರಿ, ಆ ಒಂದು ಹೋಮ್ ಅಲ್ಲಿ ಎಷ್ಟು ಮೇಲ್ ಬೇಕಾದ್ರೆ ಇರಬಹುದು, ಎಷ್ಟು ಫೀಮೇಲ್ ಬೇಕಾದ್ರೆ ಇರಬಹುದು. In the non-breeding season, yes, there might be chances. Okay. More than like overlap. On the other king cobra might be in the same home range also. So June, May beginning ಅಷ್ಟೊತ್ತಿಗೆ mating ಆಗುತ್ತೆ. Then there will be, let me finish it. I'll finish that. Okay. And then the mating ಆದ್ಮೇಲೆ the female will start building the nest around May time. That's also time ಇಲ್ಲಿ the monsoon starts. And then before the monsoon starts, I think around that time she'll start building the nest. Nest building ಆದ್ಮೇಲೆ she'll lay the eggs and she'll guard the nest till June, July, almost like 1.5 months, 2 months. ಆ ಟೈಮಲ್ಲಿ ಫುಲ್ ಮಳೆ ಇರುತ್ತೆ. ಸೊ ಅದು ಫ್ಲೋ ಆಗಿ ಇಲ್ಲ. So they are one of those best architects, and they are the only snake in the world which builds a nest. And once that happens, right before ಈ ಸ್ನೇಕ್ ನೆಕ್ಸ್ಟ್ ಅದ್ರದ್ದು only king cobras will build the nest. No other snakes will build the nest. So the female will build the nest and lay the eggs. And then you have right before, like August first week, July last week, August first week ಅಷ್ಟೊತ್ತಿಗೆ she'll abandon the nest and go. And then the hatchlings will come out. So the hatchlings are out by August. So that's pretty much the cycle. And then after that, like the hatchlings are on their own.
Puna like November, again like the breeding cycle starts from like March, March, April. ಆ ಮರಿಗಳೆಲ್ಲ ಅಗೈನ್ ಅದು ಅದೇ ಫುಡ್ ಹಂಟ್, ಯಾಕಂದರೆ ಬೇರೆ ಅನಿಮಲ್ಸ್ ಎಲ್ಲ ಹಂಟಿಗೆ ಟೀಚ್ ಮಾಡುತ್ತೆ ಕಬ್ಸ್ಗೆ. No, they are completely on their own. They don't have parental care. Snakes generally don't have parental care. Once they birth, after that Then they are totally on their own. independent. Yes. They are on their own, completely on their own. ಓಕೆ. ಸೊ ಆ ಮರಿಗಳೆಲ್ಲ ಒಂದೊಂದು ಡೈರೆಕ್ಷನಲ್ಲಿ ಹೋಗ್ತವೆ. ಹೆಂಗೆ ಬೇಕೋ ಲೈಕ್ they'll just be on. ಹ್ಯಾಚ್ ಆಗಿ ನೆಸ್ಟ್ ಒಳಗೆ ಒಂದು ವಾರ ಫಸ್ಟ್ ಶೆಡಿಂಗ್ ಆಗೋವರೆಗೂ ದೇ ವಿಲ್ ಬಿ ಇನ್ಸೈಡ್ ದಟ್ ನೆಸ್ಟ್ ಅಂಡ್ ಆಫ್ಟರ್ ದಟ್ ದೇ ಆರ್ ಆನ್ ದೇರ್ ಅಲ್ಲೇ ಇರುತ್ತಾ? ಒಂದು ವಾರ, ಎಸ್ ಬಿಕಾಸ್ ದ ಫಸ್ಟ್ ಶೆಡಿಂಗ್ ಹ್ಯಾಸ್ ಟು ಹ್ಯಾಪನ್. ಫಸ್ಟ್ ಶೆಡಿಂಗ್ ಆದಮೇಲೆ ದೇ ವಿಲ್ ಹ್ಯಾವ್ ದಿಸ್, ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಹಂಗ್ರಿ, ದೇ ವಾಂಟ್ ಟು ಫೀಡ್, ಸೊ ದೇ ಜಸ್ಟ್ ಮೂವ್ ಔಟ್, ದಟ್ಸ್ ಆಲ್. ವೆರಿ ಇಂಟ್ರೆಸ್ಟಿಂಗ್. ಸೊ ಎಂಡ್ ಆಫ್ ದಿ ಡೇ ಇದರಿಂದ ಒನ್ ಪೀಪಲ್ ನೇಚರ್ನ ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು, ಯಾಕಂದರೆ ಇಲ್ಲಿ ಹಾವು ಇರೋದ್ರಿಂದನೇ ಜನ ಓಡ ಬರೋದಕ್ಕೆ ಭಯ ಪಡ್ತಾರೆ. ಅದ್ರದ್ರ ಜಾಗ ಹಂಗೆ ಇದ್ಬಿಟ್ರೆ ಯಾರಿಗೂ ಏನೂ ತೊಂದರೆ ಇಲ್ಲ. ಬಟ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಎಕ್ಸ್ಟೆಂಡಿಂಗ್ ಹ್ಯೂಮನ್ ಹ್ಯಾಬಿಟೇಷನ್ಸ್. ಸ್ವಲ್ಪನೇ ಕಾಡನ್ನ ಸ್ವಲ್ಪ ಹತ್ರ ಬಂದು ಯು ಆರ್ ಸ್ಪಾಯ್ಲಿಂಗ್. ಸೊ ಅದನ್ನು ಅದಕ್ಕೆ ನಮಗೆ there is something called as coexistence. ಇಲ್ಲಿರೋ ಜನ they live with the snake, they have learned to live with it. ಅದೇ ಥರ there are a lot of examples. ಸೊ ಅದಕ್ಕೋಸ್ಕರನೇ ವಿ ಡೂ ಲಾಟ್ ಆಫ್ ಔಟ್ರೀಚ್ ಪ್ರೋಗ್ರಾಮ್ಸ್. ಮಕ್ಕಳಿಗೆ ಡಾಕ್ಯುಮೆಂಟ್ರಿ ತೋರಿಸೋದಾಗ್ಲಿ, ಪ್ರೆಸೆಂಟೇಷನ್ ತೋರಿಸೋದಾಗ್ಲಿ, ಕಿಂಕೋಬ್ರಾ ಬಗ್ಗೆ ಹೇಳ್ಕೊಡೋದಾಗ್ಲಿ. ಸೊ ದೇ ಲರ್ನ್ ಟು ಅಪ್ರಿಷಿಯೇಟ್ ಥಿಂಗ್ಸ್ ಅಂಡ್ ದೇ ಓನ್ ಇಟ್ ಅಪ್. ಇದು ನಮ್ಮ ಕಿಂಕೋಬ್ರಾ, ನಮ್ಮ ಊರ್ ಕಿಂಕೋಬ್ರಾ, ಇಲ್ಲೇ ಇರಲಿ ಪರವಾಗಿಲ್ಲ ಅನ್ನೋ ಒಂದು ಆಟಿಟ್ಯೂಡ್ ಜನರಲ್ ಬಂದರೆ ಯು ವಿಲ್ ಆಟೋಮ್ಯಾಟಿಕಲಿ ಲಿವ್ ವಿತ್ ದೋಸ್ ಸ್ನೇಕ್. ಎಲ್ಲನೂ ಸಾಯಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಬಿಕಾಸ್ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ನಾವು ನಮ್ಮನ್ನು ನಾವು ಕಷ್ಟಪಡಿಸ್ಕೊಳ್ಬೇಕಾರೋ ಅವಶ್ಯಕತೆನೂ ಇಲ್ಲ. ಪ್ರಾಣಿಗಳನ್ನಂತೂ ಸಾಯಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ದೇರ್ ಸಮ್ವೇರ್ ಲೈಕ್ ಅಸ್ ಹ್ಯೂಮನ್ ಬೀಯಿಂಗ್ಸ್ ಒಂದೆರಡು ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆದರೆ both of us can coexist easily. Why I am telling, I am staying in Bangalore, Turelli Forest. So it's a forest, Bangalore Forest. ಇವತ್ತರೆಗೂ ಲೆಪಾರ್ಡ್ ಇದೆ, ಸ್ನೇಕ್ಸ್ ಇದೆ. ಇವಾಗ ಮನೆಗಳು ಬಿಡಿ ಆಗಿ ಸೊ ಅಲ್ಲೆಲ್ಲ ಸೈಟ್ ಇನ್ನೂ ಸ್ವಲ್ಪ ಹಂಗೆ ಇದೆ. ಈ ಸೈಟ್ ಕ್ಲೀನ್ ಮಾಡಿದಾಗ ಹಾವುಗಳೆಲ್ಲ ಹಂಗೆ ಓಡುವಾಗ ಸಾಯಿಸ್ಬಿಡ್ತಾರೆ ಅದನ್ನು. ಅಲ್ಲಿ ಒಬ್ರು ಕಪಿಲ್ ಅಂತ ಇರೋದು, ಅವರು ರೆಸ್ಕ್ಯೂ ಮಾಡ್ತಾರೆ. ಮತ್ತು ನ್ಯೂಸಲ್ಲಿ ಯಾವ ಥರ ಕೊಟ್ರಂದ್ರೆ ತುರಲ್ಲಿ ಫಾರೆಸ್ಟು ಅಲ್ಲಿ ಲೆಪಾರ್ಡ್, ಅದು ನಾನ್ ಸೆನ್ಸ್ ಅದು. ಯಾಕಂದ್ರೆ ಫಾರೆಸ್ಟ್ ಅಂದಮೇಲೆ ಲೆಪರ್ಡ್ ಇದ್ದೇ ಇರುತ್ತೆ. ಹೌದು, ರೈಟ್. ಸೊ ಇಟ್ಸ್ ಅನ್ ಆಟಿಟ್ಯೂಡ್. ಲೈಕ್ ದ ಮೋರ್ ವಿ ಎಜುಕೇಟ್ ಪೀಪಲ್, ಇಟ್ಸ್ ಈಸಿಯರ್. ಅಂಡ್ ಇಟ್ಸ್ ನಾಟ್ ಈಸಿ ಟು ಎಜುಕೇಟ್. ಲೈಕ್ ಕಾನ್ಸ್ಟೆಂಟ್ಲಿ ಆಚೆ ಹೋಗ್ಬೇಕು, ಮಾತಾಡಬೇಕು, ವಿ ಹ್ಯಾವ್ ಟು ಬಿ ಇನ್ ಟಚ್. ಕ್ವೆಶನ್ಸ್ ಕೇಳ್ತಾರೆ, ಆನ್ಸರ್ ಮಾಡಬೇಕು, ಸಿಚುವೇಶನ್ಸ್ ಇರುತ್ತೆ. ವಿ ಹ್ಯಾವ್ ಟು ಗಿವ್ ದಮ್ ದಟ್ ಕಾನ್ಫಿಡೆನ್ಸ್. Eventually they'll learn with it. Eventually the idea is to give them confidence with our research work. ನಾವೇನು ಇನ್ಫಾರ್ಮೇಷನ್ ನಾವು ಗೇನ್ ಮಾಡ್ತೀವೋ ಅದನ್ನ ನಮ್ಮಲ್ಲಿ ಇಟ್ಕೊಂಡರ ವಿ ವಾಂಟ್ ಟು ಗಿವ್ ಇಟ್ ಟು ದೆಮ್. Yes, the knowledge transfer happens from our end like regularly. So we do that, and people are also very sensible enough in understanding things. So that makes it like a lot easier. Because experience, whatever you learned within half an hour, and it's not possible. Whatever small things you are collecting. That's all. So thank you so much. You're welcome anytime. Thanks a lot. I'm looking for experience as well as the knowledge that I get here every day. And then no, see, you done mechanic. After that, you are telling wildlife research. I was always wanted to do research. I mean, be in research field. See, there are a lot of people is there. Nam kannu kansalla ashte alla. Ashte. Like there will be some like passionate people who want to work in this field, but it's not again very easy coming here and easy ಅನ್ನೋದಕ್ಕಿಂತ ಇಟ್ಸ್ ಪುಲ್ಲಿಂಗ್ ಮ್ಯಾಗ್ನೆಟ್ ಥರ ಎಳಿತಾ ಇರತ್ತೆ. ಸೊ ದಟ್ಸ್ ದ ರೀಸನ್. ಎಲ್ಲರಿಗೂ ಆಗಲ್ಲ. ಸಿ ಎಲ್ಲರೂ ಏನಂದರೆ ಪೀಪಲ್ ಆರ್ ಥಿಂಕಿಂಗ್ ನಾನು ಒಳ್ಳೆ ಓದಬೇಕು, ಬಿಕಾಸ್ ಪ್ರೋಗ್ರಾಮಿಂಗ್ ಲೈಕ್ ದಟ್. ಸ್ಕೂಲಿಂದ ಹಿಡಿದು ಚೆನ್ನಾಗಿ ಓದು, 10th ಆದಮೇಲೆ ಒಳ್ಳೆ ಕಾಲೇಜ್, ಒಳ್ಳೆ ಸ್ಕೋರ್, ಅದಾದಮೇಲೆ ಒಳ್ಳೆ ಕಾಲೇಜ್, ಒಳ್ಳೆ ಕೆಲಸ, ಕ್ಯಾಂಪಸ್ ಇಂಟರ್ವ್ಯೂ, ಆಮೇಲೆ ಎಲ್ಲೋ ಒಂದು ಹುಡುಗಿನ ಮದುವೆ ಮಾಡಿಕೊಂಡು ಎಲ್ಲೋ ಫಾರಿನ್లో ಒಂದು 4 ಟ್ರಿಪ್ ಹೊಡಿತಾರೆ. ಅದಾದಮೇಲೆ ಮಗು ಆಗುತ್ತೆ, ತಿರ್ಗಾ ಅವ್ರದ್ದು ಸ್ಟೇಟಸ್ ಹಾಕ್ಕೊಂಡು ತಿರ್ಗಾ ಅವ್ರ ಮಕ್ಕಳನ್ನ ಓದಿಸ್ತಾರೆ, ತಿರ್ಗಾ ಇವ್ರು ರಜೆ ಹಾಕ್ತಾರೆ, ಪೇಪರ್ ಓದ್ಕೊಂಡು ತಿರ್ಗಾ ಕೂತ್ಕೊಂಡಿರ್ತಾರೆ. ದಿಸ್ ಇಸ್ ದ ಲೈಫ್ ಫಾರ್ 99% ಪೀಪಲ್. ಬಟ್ ನಿಮ್ಮ ಥರ ಪೀಪಲ್ ರಿಯಲ್, ಯಾಕಂದರೆ ಬಾರ್ನ್ ಆದಮೇಲೆ ವಿ ಹ್ಯಾವ್ ಟು ಲೀವ್ ಅಂತ ಫೀಲ್ ಆಗಬೇಕು. ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ಫೀಲ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ನಮಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಬೇಕು.
Correct. But no one can tolerate that. Yeah, that's true. Baya, That's true. insecure, because spoon feeding. Yeah, that's true. So you said you are studying your own. I am also government ಸ್ಕೂಲಲ್ಲಿ ಓದಿ ಏನಿಲ್ಲದೆ ಝೀರೋಯಿಂದ ಬಂದು ರೋಡ್ ಶನಿವಾರ ಭಾನುವಾರ ಆದರೆ ಮನೆಗೂ ಹೋಗಿ ಕಾರಿದ್ರೆ ಹೇಳಿ ವಾಶ್ ಮಾಡಿಕೊಡ್ತೀನಿ ಅಂತ ಹೇಳಿ Oh, super. ಅದಾದಮೇಲೆ Passion you had, you. Yeah. ಅದಾದಮೇಲೆ ಓದಿ ಇವತ್ತು ಕಾಲೇಜಲ್ಲಿ ಓದ್ತಾ ಇರುವಾಗ ಯಾರು ನನ್ನ ಕ್ಯಾಂಪಸ್ ಇಂಟರ್ವ್ಯೂ ಕಡೆನೇ ಸೇರಿಸಲಿಲ್ಲ. Correct. 54% ಇತ್ತು. ಆಫ್ಟರ್ ದಟ್ ಐ ಮೀನ್ ಎ ಗುಡ್ ಪೊಸಿಷನ್. ಐ ಆಮ್ ಎ ಮ್ಯಾನೇಜರ್ ಫಾರ್ UX. ಪ್ರಾಜೆಕ್ಟ್ ಅಂಡ್ರಲ್ಲ ನನ್ನ ಹತ್ರನೇ ರಿವ್ಯೂಗೆ ಬರುತ್ತೆ. ಅಗ್ರಿ ಮಾಡಿಕೊಟ್ರೆ ಮಾತ್ರ ದ ಡೆವಲಪ್. ಸೊ ಇಟ್ಸ್ ಆಲ್ ಅಬೌಟ್ ಪ್ಯಾಷನ್, ನಾಟ್ ಅಬೌಟ್ ಮಾರ್ಕ್ಸ್. That's true. See, go with the flow. 100% the nature will give the best for you. Yeah, that's true. I believe. So really I'm so happy to meet you. This is the way I shoot.